ಬಾಗಲಕೋಟೆ ಉಪಚುನಾವಣಾ ವೇಳೆ ವೀರಶೈವ ಒಳಪಂಗಡಗಳ ಒಕ್ಕೂಟದ ಸಭೆಯಲ್ಲಿ ಅಲ್ಪಸಂಖ್ಯಾತರು ಹಾಗೂ ಕುರುಬ ಸಮುದಾಯವನ್ನ ಶಾಸಕ ಸಿಸಿ ಪಾಟೀಲ್ ಅವಮಾನಿಸಿದ್ದಾರೆ. ಕೂಡಲೇ ಅವರ ಶಾಸಕ ಸ್ಥಾನ ರದ್ದುಪಡಿಸಬೇಕು ಅಂತ ಹಾಲುಮತ ಮಹಾಸಭಾ ರಾಜ್ಯ ಅಧ್ಯಕ್ಷ ರುದ್ರಣ್ಣ ಗುಳುಗುಳಿ ಆಗ್ರಹಿಸಿದ್ರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 10% ಕುರುಬ ಸಮುದಾಯವಿದೆ. ಆದರೆ ಪ್ರತಿಯೊಂದು ಸರ್ಕಾರಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಿವೆ. 10% ಇರುವ ಈ ಕುರುಬ ಸಮುದಾಯಕ್ಕೆ ರಾಜಕೀಯದಲ್ಲಿ ಕೇವಲ 0.2% ಮಾತ್ರ ಅವಕಾಶ ನೀಡಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಈಗ ಅದೇ ಪಕ್ಷದ ಶಾಸಕ ಸಿಸಿ ಪಾಟೀಲ್ ಕುರುಬರನ್ನ ದೂರ ಇಡಬೇಕು ಎಂದು ಹೇಳುವ ಮೂಲಕ ಅಖಂಡ ಕುರುಬ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು. ಮೊದಲು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇವತ್ತಿನ ಈ ನನ್ನ ಪತ್ರಿಕಾಗೋಷ್ಠಿ ಯಾವುದೇ ಜಾತಿಯ ವಿರೋಧವಾಗಿ ಆಗಲಿ ಅಥವಾ ಯಾವುದೇ ಪಕ್ಷದ ವಿರುದ್ಧವಾಗಲಿ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾತು. ಇದು ಕೇವಲ ಬಾಗಲಕೋಟೆಯ ಉಪಚುನಾವಣೆಯ ಸಂದರ್ಭದೊಳಗೆ ವೀರಶೈವದ ಪಂಗಡಗಳ ಏನು ಒಂದು ಸಭೆ ನಡೀತಿರ್ತದೆ, ಆ ಸಭೆಯೊಳಗೆ ನರಗುಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿಸಿ ಪಾಟೀಲರು ಮಾತನಾಡಿದ ವಿಷಯವನ್ನ ಕುರಿತು ಮಾತ್ರ ಪದ ಬಳಕೆ, ಆ ಸಂದರ್ಭ, ಉದ್ದೇಶ ಇವುಗಳನ್ನ ಕೇಂದ್ರೀಕೃತವಾಗಿ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಇರುತ್ತದೆ. ಇವತ್ತು ಈ ರಾಜ್ಯದೊಳಗೆ ಸುಮಾರು 10% ಇರ್ತಕ್ಕಂಥ ಸಮುದಾಯ ಕುರುಬ ಸಮುದಾಯ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥ ಕುರುಬ ಸಮುದಾಯ. ಆದರೆ ಇದರ ಸ್ಥಿತಿಗತಿಗಳನ್ನು ನೋಡಿದಾಗ, ಇದರ ಹಿನ್ನೆಲೆಯನ್ನು ನೋಡಿದಾಗ ಪ್ರತಿಯೊಂದು ಸರ್ಕಾರಗಳು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದು ಹಿಂದುಳಿದಿರ್ತಕ್ಕಂಥ ಸಮುದಾಯ. ಸ್ವಾತಂತ್ರ್ಯ ನಂತರದೊಳಗೆ ನಾವು ಅನಾಲಿಸಿಸ್ಗಳನ್ನು ನೋಡಿದಾಗ ಸ್ವಾತಂತ್ರ್ಯ ಪೂರ್ವದೊಳಗಿಂದಲೂ ಈ ಸಮುದಾಯ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಅನಾಲಿಸಿಸ್ ರಿಪೋರ್ಟ್ ಹೇಳ್ತದೆ 10% ಇರುವಂತಹ ಸಮುದಾಯಕ್ಕೆ ಕೇವಲ ಇದುವರೆಗೂ ರಾಜಕೀಯ ಪ್ರಾತಿನಿಧ್ಯ 0.02% ಸಿಕ್ಕಿರ್ತಕ್ಕಂಥದ್ದು. ಬಹಳ ನೋವಿನ ಸಂಗತಿ. ಇವತ್ತು ಇಂತಹ ಪರಿಸ್ಥಿತಿಯೊಳಗೆ ಇಡೀ ಕುರುಬ ಸಮುದಾಯ ರಾಜ್ಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದೆ. ಪ್ರತಿಯೊಂದು ಸರ್ಕಾರಗಳು ಇದಕ್ಕೆ ನ್ಯಾಯ ಕೊಡಿಸಬೇಕು, ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯೊಳಗೆ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಈ ಸಮುದಾಯವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಅದೇ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಅದೇ ಒಂದು ಪಕ್ಷದ ಒಬ್ಬ ಶಾಸಕ ತನ್ನ ಬೇಜವಾಬ್ದಾರಿತನದಿಂದ, ಯಾಕಂದ್ರೆ ಒಬ್ಬ ಶಾಸಕನಾಗಿ ಏನು ಜವಾಬ್ದಾರಿಗಳು ಇರ್ತವೆ ಅನ್ನುವಂಥದ್ದನ್ನ ಅರ್ಥವಾಗಲಾರ್ದಂತ ಒಬ್ಬ ಶಾಸಕ ಸಿಸಿ ಪಾಟೀಲ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಮ್ಮ ಸಮುದಾಯದ ಒಂದು ಸಭೆಯೊಳಗೆ ಇವರನ್ನ ದೂರ ಇಡಬೇಕು, ಪದ ಬಳಕೆ ನೋಡ್ರಿ, ಇವರನ್ನ ದೂರ ಇಡಬೇಕು. ಎಲ್ಲ ಸರ್ಕಾರಗಳ ಚಿಂತನೆ ಸಮಾಜಮುಖಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ತರಬೇಕು ಅನ್ನುವಂಥದ್ದನ್ನ ಒಂದು ಕಡೆ ಆದ್ರೆ, ಒಬ್ಬ ಶಾಸಕಾಂಗದ ಒಬ್ಬ ಶಾಸಕನಾಗಿ ಒಂದು ಇಡೀ ಸಮುದಾಯವನ್ನ ದೂರ ಇಡ್ತಕ್ಕಂಥ ಮನಸ್ಥಿತಿಯ ಶಾಸಕ ಯಾವ ರೀತಿ ಇವರು ಇರಬೇಕು ಅನ್ನುವಂಥದ್ದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ.
ರೈಸ್ ಆಫ್ ನ್ಯೂಸ್, ಗದಗ್.